ಅರ್ಕಲಗೂಡು ಪಟ್ಟಣದ ಹೊರವಲಯದ ಶಂಭುನಾಥಪುರ ಗ್ರಾಮದಲ್ಲಿನ ಐತಿಹಾಸಿಕ ಸ್ವಯಂಭುನಾಥ ಶಂಭುಲಿಂಗೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಗೆ ವಿದ್ಯುಕ್ತವಾಗಿ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಕೆಆರ್ ನಗರದ ಕಾಗಿನೆಲೆ ಶಾಖಾಮಠದ ಶಿವಾನಂದಪುರಿ ಸ್ವಾಮೀಜಿ ಆಶೀರ್ವಚನ ನೀಡಿ ಮನುಷ್ಯ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ದೇವರ ಕೃಪೆಗೆ ಪಾತ್ರನಾಗುತ್ತಾನೆ. ಶಂಕರಾಚಾರ್ಯರಿಂದ ಪೂಜಿಸಲ್ಪಟ್ಟಂತಹ ಈ ಪವಿತ್ರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡಿರುವುದು ಶ್ಲಾಘನೀಯ. ಇಂತಹ ಪುಣ್ಯ ಕಾರ್ಯಗಳಿಗೆ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವುದರಿಂದ ಮಾನಸಿಕ ನೆಮ್ಮದಿ ಮತ್ತು ಜೀವನಕ್ಕೆ ಚೈತನ್ಯ ದೊರೆಯುತ್ತದೆ ಎಂದು ತಿಳಿಸಿದರು. ಬಿಡುಗಡೆ ಅಂದ್ರೆ ಯಾವುದರಿಂದ ಬಿಡುಗಡೆ? ಸಂಸಾರದಿಂದ ಬಿಡುಗಡೆ. ಸಂಸಾರ ಅಂದ್ರೇನು? ಈ ಮಕ್ಕಳು ಮರಿ ವ್ಯವಹಾರಗಳೆಲ್ಲ ಸಂಸಾರ ಕುಟುಂಬ ಅಂತ ಕರೀತಾರೆ. ಸಂಸಾರ ಅನ್ನೋದಕ್ಕೆ ಅರ್ಥ ಅದನ್ನು ಹೇಳಿಲ್ಲ ಅವರು. ಸಂಸಾರ ಅಂದ್ರೆ ಹುಟ್ಟು ಸಾವು ಅಂತ ಹೇಳಿದ್ರು. ಈ ಹುಟ್ಟು ಸಾವು ಅಂತಕ್ಕಂಥ ಸಂಸಾರದಿಂದ ಪಾರಾಗೋದಿದೆ ಅಲ್ಲ, ಅದು ಕೋಟಿ ಜನ್ಮ ಎತ್ಕೊಂಡ್ಬಂದ್ರು ಪಾರಾಗಕ್ ಸಾಧ್ಯ ಇಲ್ಲ. ಮತ್ತೆ ಯಾರು ಪಾರಾಗಬಹುದು ಹಂಗಾರೆ? ಯಾರು? ದೇವಾಲಯದ ಜೀರ್ಣೋದ್ಧಾರ ಕಾರ್ಯದ ನೇತೃತ್ವ ವಹಿಸಿರುವ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರಗೌಡ ಮಾತನಾಡಿ, ದೇವರ ಕೃಪೆಯಿಂದ ನನಗೆ ಈ ಸೇವಾ ಭಾಗ್ಯ ದೊರೆತಿದೆ. ಗ್ರಾಮಸ್ಥರ ಹಾಗೂ ಭಕ್ತರ ಸಂಪೂರ್ಣ ಸಹಕಾರದೊಂದಿಗೆ ಈ ಕ್ಷೇತ್ರವನ್ನು ಮಾದರಿ ಧಾರ್ಮಿಕ ಕೇಂದ್ರವಾಗಿ ರೂಪಿಸಬೇಕಿದೆ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯಲ್ಲಿ 39 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಗ್ರಾಮದ ಎಚ್.ಕೆ. ಚಂದ್ರಶೇಖರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್.ಪಿ. ರೇವಣ್ಣ ಅವರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಘೋಷಿಸಿದರು. ಈ ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್.ಪಿ. ರೇವಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಗ್ರಾಮದ ಹಲವು ಮುಖಂಡರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ರೂವಾರಿಗಳು ಅಂತಾನೆ ಹೇಳ್ಬೋದಾಗಿರ್ತಕ್ಕಂತಹ ತಮ್ಮ ಈ ಒಂದು 78ನೇ ವಯಸ್ಸಿನಲ್ಲಿ ಚಿರ ಯುವಕನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ದೇವಸ್ಥಾನದ ಬಗ್ಗೆ ಇದೊಂದು ಪುಣ್ಯ ಕ್ಷೇತ್ರ, ತೀರ್ಥ ಕ್ಷೇತ್ರ, ಹಾಗೆ ಇದೊಂದು ಪವಿತ್ರ ಒಂದು ಯಾತ್ರಾ ಸ್ಥಳವಾಗಿ ಮಾಡತಕ್ಕಂತ ಒಂದು ಹುಮ್ಮಸ್ಸನ್ನ ಹೊಂದಿ ನಮ್ಮ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.